ಇದು ಸಾನಿಯಾ ಮಿರ್ಜಾ ಅವರಿಗೆ ಕುರಿತಾದಂತಹ ಒಂದು ಸ್ಟೋರಿ. ಮಾಜಿ ಪತಿಗೆ ಶಾಕ್ ಕೊಟ್ಟಂತಹ ಸಾನಿಯಾ ಮಿರ್ಜಾ. ಭಾರತದ ಟೆನ್ನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಪಾಕಿಸ್ತಾನ ಕ್ರಿಕೆಟಿಗ ಶೋಯಬ್ ಜೊತೆ ಸಾನಿಯಾ ಮಿರ್ಜಾ ಅವರಿಗೆ ವಿವಾಹವಾಗಿತ್ತು. ಭಾರತದ ಟೆನ್ನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಪಾಕಿಸ್ತಾನ ಕ್ರಿಕೆಟಿಗ ಶೋಯಬ್ ಮಲಿಕ್ ಅವರನ್ನು ಸಾನಿಯಾ ಮಿರ್ಜಾ ಅವರು ವಿವಾಹವಾಗಿದ್ದರು. ಮೊನ್ನೆ ಅಷ್ಟೇ ಸಾನಿಯಾ ಮಿರ್ಜಾ ಶೋಯಬ್ ಮಲಿಕ್ ಅವರಿಂದ ವಿಚ್ಛೇದನವನ್ನು ಕೂಡ ಪಡೆದಿದ್ರು. ನಂತರ ಸಾನಿಯಾ ಮಿರ್ಜಾ ಏನು ಮಾಡಿದ್ರು ಗೊತ್ತಾ? ಮಾಜಿ ಪತಿಗೆ ಶಾಕ್ ಕೊಟ್ಟಂತಹ ಸಾನಿಯಾ ಮಿರ್ಜಾ, ಭಾರತದ ಟೆನ್ನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಪಾಕಿಸ್ತಾನದ ಕ್ರಿಕೆಟಿಗ ಶೋಯಬ್ ಮಲಿಕ್ ಅವರನ್ನು ಸಾನಿಯಾ ಮಿರ್ಜಾ ವಿವಾಹವಾಗಿದ್ದರು. ಒಂದಷ್ಟು ವರ್ಷಗಳ ಕಾಲ ಅವರ ಜೊತೆ ಚೆನ್ನಾಗಿ ಕೂಡ ಇದ್ದರು. ಆದರೆ ಅದಾದ ನಂತರ ಅವರ ಇಬ್ಬರ ನಡುವೆ ಒಂದಷ್ಟು ಬಿರುಕು ಕೂಡ ಉಂಟಾಗಿತ್ತು. ಈಗ ಅವರಿಂದ ಅಂದರೆ ಶೋಯಬ್ ಮಲಿಕ್ ಅವರಿಂದ ಈಗ ವಿಚ್ಛೇದನವನ್ನು ಕೂಡ ಪಡೆದಿರುವಂತಹದ್ದು. ಭಾರತದ ಟೆನ್ನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ, ನೀವು ನೋಡ್ತಾ ಇರ್ಬೋದು, ಸಾನಿಯಾ ಮಿರ್ಜಾ ಜೊತೆಗೆ ಶೋಯಬ್ ಮಲಿಕ್ ಒಟ್ಟು 3 ಜನ, ಅಂದರೆ ಇದೇ ಮನೆಯಲ್ಲಿ ಅವರು ವಾಸವನ್ನು ಕೂಡ ಮಾಡ್ತಾಯಿದ್ರು. ಈಗ ಮಾಜಿ ಪತಿಗೆ ಸಾನಿಯಾ ಮಿರ್ಜಾ ಅವರು ಶಾಕ್ ಕೊಟ್ಟಿದ್ದಾರೆ. ಏನಂತ ಶಾಕ್ ಕೊಟ್ಟಿದ್ದಾರೆ ಅದನ್ನು ನಾನು ಮುಂದೆ ಹೇಳ್ತೀನಿ. ಸದ್ಯಕ್ಕಂತೂ ಸಾನಿಯಾ ಮಿರ್ಜಾ ಶೋಯಬ್ ಮಲಿಕ್ ಅವರಿಂದ ವಿಚ್ಛೇದನವನ್ನು ಅಂದರೆ ಡಿವೋರ್ಸನ್ನು ಈಗ ಪಡೆದಿರುವಂತಹದ್ದು. ಎಸ್, ಈ ಮನೆ ಫೋಟೋವನ್ನು ನೋಡ್ತಾ ಇರ್ಬೋದು. ಎಸ್, ಸಾನಿಯಾ ಮನೆಗೆ ಶೋಯಬ್ ಹೆಸರನ್ನು ಇಡಲಾಗಿತ್ತು. ಅದನ್ನು ತೆಗೆದು ವಿಶೇಷ ವ್ಯಕ್ತಿಯ ಹೆಸರನ್ನು ಇಟ್ಟಿದ್ದಾರೆ ಸಾನಿಯಾ ಮಿರ್ಜಾ. ಎಸ್, ಇದು ಇಂಪಾರ್ಟೆಂಟ್ ವಿಚಾರ. ಹಾಗಾದರೆ ಆ ವಿಶೇಷ ವ್ಯಕ್ತಿ ಯಾರು? ಆ ವ್ಯಕ್ತಿಯ ಹೆಸರನ್ನು ಇಡಲಿಕ್ಕೆ ಕಾರಣ ಏನು? ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸಾನಿಯಾ ಮಿರ್ಜಾ ಅವರ ಮಗ, ತನ್ನ ಒಬ್ಬನೇ ಪುತ್ರನಾದ ಇಜಾನ್ ಅವರ ಹೆಸರನ್ನು ಈಗ ಸಾನಿಯಾ ಮಿರ್ಜಾ ಇಟ್ಟಿರುವಂಥದ್ದು. ಸಾನಿಯಾ ಮನೆಗೆ ಶೋಯಬ್ ಮಲಿಕ್ ಹೆಸರಿತ್ತು. ಎಸ್, ಇದೇ ಮನೆ. ಆ ಒಂದು ಮನೆಗೆ ಮೊದಲು ಶೋಯಬ್ ಮಲಿಕ್ ಅವರ ಹೆಸರನ್ನು ಇಡಲಾಗಿತ್ತು. ಆದರೆ ಈಗ ಆ ಹೆಸರನ್ನು ತೆಗೆದು ತನ್ನ ಮಗನ ಹೆಸರನ್ನು, ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ, ಸಾನಿಯಾ ಮಿರ್ಜಾ, ಶೋಯಬ್ ಮಲಿಕ್ ಜೊತೆಗೆ ಮಗ, 3 ಜನರು ಫೋಟೋ. ಪಕ್ಕದಲ್ಲಿ ಒಂದು ಬಿಲ್ಡಿಂಗ್. ಈ ಬಿಲ್ಡಿಂಗಿಗೆ ಶೋಯಬ್ ಮಲಿಕ್ ಅಂತೇಳಿ ಹೆಸರನ್ನು ಇಡಲಾಗಿತ್ತು. ಈಗ ಆ ಹೆಸರನ್ನು ತೆಗೆದು ಅವರ ಮಗನ ಹೆಸರನ್ನು ಈಗ ಇಟ್ಟಿರುವಂತಹದ್ದು ಸಾನಿಯಾ ಮಿರ್ಜಾ. ಇದು ಶೋಯಬ್ ಮಲಿಕ್ಗೆ ಸಾನಿಯಾ ಮಿರ್ಜಾ ಕೊಟ್ಟಂತಹ ಒಂದು ಡೋಸ್.